ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಮೇಡಮ್, ಗಿಲ್ಲಿ ಸಿನಿಮಾ ಮಾಡ್ತಾನೆ ಅಂತ ಏನೇನೋ ಹೇಳಿದ್ರಿ, ಆಯ್ತಾ? ಗಿಲ್ಲಿ ಸಿನಿಮಾ ಮಾಡ್ತಾನೆ, ಗಿಲ್ಲಿ ಹೀರೋ ಆಗ್ತಿದ್ದಾನೆ, ಟಾಪ್ ಹೀರೋ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ. ಗಿಲ್ಲಿಗೆ ನಿಜವಾಗ್ಲೂ ಕೂಡ ಹೀರೋಗಳಿಗೆ ಸಿಗುವಂತಹ ರೆಸ್ಪೆಕ್ಟು ಸಿಗುತ್ತಾ? ಹೀರೋಗಳಿಗೆ ಸಿಗುವಂತಹ ರೆಸ್ಪೆಕ್ಟು ಗಿಲ್ಲಿಗೆ ಸಿಗುತ್ತಾ? ಅದೇ ರೀತಿ ಗಿಲ್ಲಿಗೆ ಗಾಂಧಿನಗರದಲ್ಲಿ ಕೊಡುವ ಸಂಭಾವನೆ ಎಷ್ಟು? ಗಿಲ್ಲಿಗೆ ಗಾಂಧಿನಗರದಲ್ಲಿ ಕೊಡುವ ಸಂಭಾವನೆ ಎಷ್ಟು? ಎಲ್ಲರೂ ಈಗ ಅದೇ ಪ್ರಶ್ನೆ ನನ್ನ ಹತ್ರ ಕೇಳ್ತಿರೋದು. ಗಿಲ್ಲಿಗೆ ಹಾಗಾದ್ರೆ ಗಾಂಧಿನಗರದಲ್ಲಿ ಕೊಡುವ ಸಂಭಾವನೆ ಎಷ್ಟು? ಗಿಲ್ಲಿ ಏನು ದೊಡ್ಡ ಹೀರೋ ಅಲ್ವಲ್ಲ, ಅವನಿಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ರೆಮ್ಯುನರೇಷನ್ ಸಿಗುತ್ತಾ, ಒಳ್ಳೆ ಸಂಭಾವನೆ ಸಿಗುತ್ತಾ? ಗಾಂಧಿನಗರದಲ್ಲಿ ಗಿಲ್ಲಿ ಅಂತ ಹೀರೋಗಳು ತುಂಬ ಜನ ಬಂದೋಗಿದ್ದಾರೆ. ಗಿಲ್ಲಿಗೆ ಆ ಒಂದು ಸ್ಥಾನಮಾನ ಸಿಗುತ್ತಾ? ಆ ಒಳ್ಳೆ ಒಂದು ರೆಮ್ಯುನರೇಷನ್ ಸಿಗುತ್ತಾ? ಹಾಗಾದರೆ ಗಿಲ್ಲಿ ಮೊದಲನೇ ಸಿನಿಮಾಗೆ ತಗೊಳ್ತಿರುವ ರೆಮ್ಯುನರೇಷನ್ ಎಷ್ಟು? ಗಿಲ್ಲಿಯವರ ಸಂಭಾವನೆ ಎಷ್ಟು? ಹಾಗಾದರೆ ಗಿಲ್ಲಿಗೆ ಗಾಂಧಿನಗರದಲ್ಲಿ ನಿಜವಾಗ್ಲೂ ರೆಡ್ ಕಾರ್ಪೆಟ್ ಹಾಕ್ತಾರಾ? ಇದೆಲ್ಲವನ್ನು ನೀವು ಕೇಳ್ತಿದ್ದೀರಾ. ಓಕೆ, ಗಿಲ್ಲಿ ಸಿನಿಮಾ ಮಾಡ್ತಿದ್ದಾರೆ, ಓಕೆ ಫೈನ್. ಗಿಲ್ಲಿಗೆ ರೆಮ್ಯುನರೇಷನ್ ಎಷ್ಟು ಕೊಡ್ತಾರೆ ಮೇಡಮ್? ಫಸ್ಟೇ ಸಿನಿಮಾಗೆ, ಅಂದರೆ ಗಿಲ್ಲಿಯವರ ಮೊದಲನೇ ಸಿನಿಮಾಗೆ ಗಿಲ್ಲಿಯವರಿಗೆ ರೆಮ್ಯುನರೇಷನ್ ಎಷ್ಟು ಕೊಡ್ತಾರೆ? ನಿಮ್ಗಿರೋಂಥ ಒಂದು ಪ್ರಶ್ನೆ. ಸರಿಯಾ? ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಸರಿಯಾ? ಗಿಲ್ಲಿ ಆಯ್ತಾ 10 ಸಿನಿಮಾ ಮಾಡದೇ ಇರ್ಬೋದು. ಸರಿಯಾ? ಗಿಲ್ಲಿಗೆ ನಿಜವಾಗ್ಲೂ ಕೂಡ ಸಿನಿಮಾದಲ್ಲಿ ಅವನು ಇದೇ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಿರೋದು. ಹಾಗಾಗಿ ಗಿಲ್ಲಿ ಅವನಿಗೆ ಸಿನಿಮಾದಲ್ಲಿ ಅವಕಾಶ ಕೊಡೋದೇ ಹೆಚ್ಚು. ಹಾಗಾಗಿ ಅವನಿಗೆ ಸಂಭಾವನೆ ಬೇರೆ ಕೊಡ್ತಾರ ಅಂತ ಮಾತಾಡೋರು ತುಂಬ ಜನ ಇದ್ದೀರ. ನಿಮ್ಮೆಲ್ಲರಿಗೂ ನಾನು ಹೇಳೋದು ಒಂದೇ, ಕೆಲವಕ್ಕೆ ಮ್ಯಾಚ್ ಆಗಲ್ಲ. ಸರಿಯಾ? ನಮ್ಮ ಯಶ್ ಅವರು ಬಂದಾಗ ಅವರಿಗೆ ಚಾನ್ಸ್ ಕೊಟ್ಟರೆ ಸಾಕಿತ್ತು, ಸಂಭಾವನೆ ನೆಕ್ಸ್ಟು ಚಾನ್ಸ್ ಕೊಟ್ಟರೆ ಸಾಕಿತ್ತು. ಏಕೆಂದರೆ ನಮ್ಮ ಯಶ್ ಅವರು ಒಂದು ಸೀರಿಯಲಿಂದ ಬಂದವರು, ಅವರಿಗೆ ಚಾನ್ಸ್ ಕೊಟ್ಟರೆ ಸಾಕಿತ್ತು, ಅವರಿಗೆ ಸಂಭಾವನೆಯ ಅವಶ್ಯಕತೆ ಇರಲಿಲ್ಲ, ಎಷ್ಟು ಕೊಟ್ಟರು ಪರವಾಗಿಲ್ಲ. ಸರಿಯಾ? ಇದೇ ನಮ್ಮ ದರ್ಶನ್ ಅವರು, ಡಿ ಬಾಸ್ ಅವರು, ಅವರೆಲ್ಲ ಮೊದಲನೇ ಸಿನಿಮಾ, ಸೆಕೆಂಡ್ನೇ ಸಿನಿಮಾ, ಥರ್ಡ್ನೇ ಸಿನಿಮಾಗೆಲ್ಲ ಎಷ್ಟು ತಗೊಂಡಿದ್ದಾರೆ ಅಂದರೆ 12,000, 15,000, 20,000 ತಗೊಂಡಿದ್ದಾರೆ. ನಾನು ಬೇಕಾದ್ರೆ ಇದು ಸ್ವೇರ್, ಇದು ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ನೋಡ್ಕೊಳ್ಬೇಕಾದ್ರೆ. ಡಿ ಬಾಸ್ ಅವರು ಅವರ ಒಂದು ಫಸ್ಟು, ಸೆಕೆಂಡು, ಥರ್ಡು ಈ ಥರ ಈ ಕಂಟಿನ್ಯೂಸ್ ಸಿನಿಮಾಗಳು ಹ್ಯಾಟ್ರಿಕ್ ಸಿನಿಮಾಗಳು ಆದ್ರೂ, ಹ್ಯಾಟ್ರಿಕ್ ಆಗಿ ಸೂಪರ್ ಬ್ಲಾಸ್ಟರ್ ಅಂದರೆ ಸೂಪರ್ ಡೂಪರ್ ಆದರೂ ಕೂಡ, ಬ್ಲಾಕ್ ಬಾಸ್ಟರ್ ಆದರೂ ಕೂಡ ನಮ್ಮ ಡಿ ಬಾಸ್ ಅವರು ತಗೊಂಡಂತಹ ರೆಮ್ಯುನರೇಷನ್ ಬಂದುಬಿಟ್ಟು 12,000, 15,000, 30,000 ಈ ರೀತಿ ರೆಮ್ಯುನರೇಷನ್ ತಗೊಂಡಿದ್ದಾರೆ ನಮ್ಮ ಡಿ ಬಾಸ್ ಅವರು. ಸುದೀಪ್ ಅವರಂತೂ ಫಸ್ಟ್ ಮಾಡಿದ ಸಿನಿಮಾಗಳನ್ನ ಆಯ್ತಾ, ಅವ್ರು ರೆಮ್ಯುನರೇಷನ್ ಇಲ್ದಂಗೆ ಮಾಡಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಆಪರ್ಚುನಿಟಿ ಬೇಕಿತ್ತು. ಸರಿಯಾ? ಆಪರ್ಚುನಿಟಿ ಬೇಕಿತ್ತು. ಬಟ್ ಗಿಲ್ಲಿಗೆ ಯಾಕೆ ಆಯ್ತಾ 1 ಕೋಟಿ ಹತ್ತತ್ರ ಅವರಿಗೆ ರೆಮ್ಯುನರೇಷನ್ ಕೊಡ್ತಾರೆ ಅಂತ ನಿಮಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಗಿಲ್ಲಿ ಬೇರೆ ಆಯ್ತಾ, ಅವರು ಬೇರೆ. ಯಾಕೆಂದರೆ ಅವರು ಒಂದು ಚಾನ್ಸ್ ಕೊಟ್ಟರೆ ಸಾಕಪ್ಪ, ಸಿನಿಮಾದಲ್ಲಿ ನಮಗೊಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ನಾನು ಹೀರೋ ಆಗಿ ನನ್ನನ್ನು ಗುರುತಿಸ್ಕೊಳಕ್ಕೆ ನನಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತೇಳಿ ಸಿನಿಮಾ ಮಾಡಿದವರು. ಬಟ್ ಗಿಲ್ಲಿ ವಿಷಯಕ್ಕೆ ಬಂದರೆ ಏನು ಅಂದರೆ, ಗಿಲ್ಲಿ ಸಿನಿಮಾ ಮಾಡದೇ ಇರ್ಬೋದು, ಆದರೆ ಗಿಲ್ಲಿಗಿರುವ ಸ್ಟಾರ್ಡಮ್ಮು, ಅದೇ ರೀತಿ ಗಿಲ್ಲಿ ಮಾಡಿಕೊಂಡು ಬಂದಂತಹ ಶೋಸು, ಅದೇ ರೀತಿ ಬಿಗ್ ಬಾಸ್ ಫೇಮು, ಬಿಗ್ ಬಾಸ್ ವಿನ್ನಿಂಗು, ಇದರೊಟ್ಟಿಗೆ ಗಿಲ್ಲಿಗಿರುವಂತಹ ಆಯ್ತಾ ಈ ಕ್ಷಣಕ್ಕಿರುವಂತಹ ಗಿಲ್ಲಿಯ ಒಂದು ಸ್ಟಾರ್ಡಮ್ ಏನಿದೆ, ಒಂದು ಫೇಮ್ ಏನಿದೆ, ಇಡೀ ಕರ್ನಾಟಕದಾದ್ಯಂತ ಗಿಲ್ಲಿ ಗೊತ್ತಿಲ್ಲಂತ ಜನನೇ ಇಲ್ಲ. ಎಲ್ಲಿ ಹೋದ್ರೂ ಕೂಡ ಗಿಲ್ಲಿಗೆ ಅಷ್ಟು ಮುಗಿ ಬೀಳ್ತಿದ್ದಾರೆ, ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇಂಪಾರ್ಟೆನ್ಸ್ ಅಷ್ಟು ಕೊಡ್ತಿದ್ದಾರೆ ಗಿಲ್ಲಿಗೆ ಅಂದಾಗ, ಗಿಲ್ಲಿ ಆಯ್ತಾ ಅವನು ಆ ಒಂದು ಸಿನಿಮಾದಲ್ಲಿ ಮಾಡಬೇಕು ಅಂತಂದರೆ ಆ ಸಿನಿಮಾಗೆ ತಕ್ಕಂತೆ ರೆಮ್ಯುನರೇಷನ್ನ ಗಿಲ್ಲಿ ನಟ ತಗೊಂತಾನೆ. ಆಯ್ತಾ? ಖಂಡಿತವಾಗ್ಲೂ ಗಿಲ್ಲಿಗೆ ಹತ್ತತ್ರ ನೀವು ಶಾಕ್ ಆದರೂ ಪರವಾಗಿಲ್ಲ. ಆಯಿತಾ? ನೀವು ಶಾಕ್ ಆದರೂ ಪರವಾಗಿಲ್ಲ, ಮೇಡಮ್ ನೀವು ಸುಮ್ಮನೆ ಹೇಳ್ತೀರಾ ಮೇಡಮ್ ಅಷ್ಟೊಂದೆಲ್ಲ ಕೊಡಲ್ಲ ಅಂದ್ಕೊಂಡ್ರೂ ಪರವಾಗಿಲ್ಲ. ಹತ್ತತ್ರ 1 ಕೋಟಿ ಹತ್ತತ್ರ ಗಿಲ್ಲಿ ನಟನಿಗೆ ಸಂಭಾವನೆ ಕೊಡುವಂತಹ ಎಲ್ಲ ಒಂದು ಸೂಚನೆಗಳು ಕಾಣ್ತಾ ಇದೆ. ಖಂಡಿತವಾಗಿ 1 ಕೋಟಿ ಹತ್ತತ್ರ ಗಿಲ್ಲಿಗೆ ಸಂಭಾವನೆ ಸಿಗುತ್ತೆ ಗಿಲ್ಲಿಯ ಮೊದಲನೇ ಸಿನಿಮಾಗೆ. ತುಂಬ ಜನ ಅನ್ಕೋಬೋದು ಗಿಲ್ಲಿಗೆ ಫಸ್ಟ್ ಮೂವಿಗೆ ಅಷ್ಟು ಕೊಟ್ಟು ಸಿನಿಮಾ ಮಾಡ್ತಾರಾ ಅಂತ. ಖಂಡಿತವಾಗ್ಲೂ ಕೊಡ್ತಾರೆ. ಖಂಡಿತವಾಗ್ಲೂ ಗಿಲ್ಲಿಗೆ ಹತ್ತತ್ರ 1 ಕೋಟಿಯಷ್ಟು ಸಂಭಾವನೆ ಸಿಗುತ್ತೆ. ಇದಕ್ಕೆ ಕಾರಣ ಕೂಡ ಗಿಲ್ಲಿನೇ, ಗಿಲ್ಲಿಗಿರುವ ಸ್ಟಾರ್ಡಮ್ಮು, ಈಗಿರುವ ಫೇಮು.
ಈಗಿರುವ ಫೇಮಿಗೆ ನಿರ್ದೇಶಕರಾಗಲಿ ಪ್ರೊಡ್ಯೂಸರ್ ಆಗಲಿ ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಗಿಲ್ಲಿಗೆ ಒಂದು ಒಳ್ಳೆ ಸಂಭಾವನೆ ಕೊಟ್ಟು ಈ ಸಿನಿಮಾನ ಮಾಡ್ತಾರೆ, ಈ ಸಿನಿಮಾನ ಸಕ್ಸಸ್ ಕೂಡ ಮಾಡ್ತಾರೆ. ಅದಲ್ಲದೆ ಗಿಲ್ಲಿಗೆ ಯಾವ ಜಾನರ್ನ ಮೂವಿ ಮಾಡಿದರೆ ಗಿಲ್ಲಿ ಅದಕ್ಕೆ ಶೂಟ್ ಆಗ್ತಾನೆ ಅನ್ನೋದು ಕೂಡ ಗಿಲ್ಲಿ ಸಿನಿಮಾ ಮಾಡುವಂತಹ ನಿರ್ದೇಶಕರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಯಾಕೆಂದರೆ ಕಿರಾತಕ ಫಸ್ಟು ಬಂದಾಗ ಯಶ್ ಅವರಿಗೂ ಆ ಮೂವಿಗೆ ಫಿಟ್ ಅನ್ಸ್ಬಿಡ್ತು. ಫಿಟ್ ಅಂದರೆ ಆ ಕಿರಾತಕನ ಮೂವಿ ಏನಿದೆ ನಮ್ಮ ಯಶ್ ಅವ್ರು ಮಾಡಿದಾಗ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ಸೂಪರ್ ಆಗಿತ್ತು. ಅದೇ ಜಾನರ್ದು ಮೂವಿ ಏನಾದರೂ ಗಿಲ್ಲಿ ನಟನಿಗೆ ಬಂದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ, ಖಂಡಿತವಾಗ್ಲೂ. ಯಾಕೆಂದರೆ ನಾನು ಯಾವುದೇ ಒಂದು ಸಿನಿಮಾ ಆಗಲಿ ಒಬ್ಬ ವ್ಯಕ್ತಿಗೆ ಅದು ಶೂಟ್ ಆಗಿಬಿಟ್ರೆ ಇರುತ್ತಲ್ಲ, ಆ ಸಿನಿಮಾ ಸೂಪರ್ ಆಗುತ್ತೆ, ಸಕ್ಸಸ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಹಾಗಾಗಿ ಗಾಂಧಿನಗರದಲ್ಲಿ ಗಿಲ್ಲಿಗೆ ನಿಜವಾಗ್ಲೂ ಕೂಡ ರೆಡ್ ಕಾರ್ಪೆಟ್ ಹಾಕೇ ಹಾಕ್ತಾರೆ. ಗಿಲ್ಲಿಗೆ ಗಾಂಧಿನಗರದಲ್ಲಿ ಒಂದು ಒಳ್ಳೆ ಸಂಭಾವನೆ, ಒಂದು ಒಳ್ಳೆ ರೆಮ್ಯುನರೇಷನ್ ಕೊಟ್ಟು ಗಿಲ್ಲಿನ ಹಾಕೊಂಡು ಸಿನಿಮಾ ಮಾಡ್ತಾರೆ. ಅದೇ ರೀತಿ ಗಿಲ್ಲಿ ಸಿನಿಮಾವನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ಕೂಡ ಗಾಂಧಿನಗರದಲ್ಲಿ ತುಂಬ ಜನ ಇದ್ದಾರೆ. ಯಾಕೆ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಗಿಲ್ಲಿ ನಟ ಗಾಂಧಿನಗರದಲ್ಲಿ ಕೆಲವಷ್ಟು ಮಂದಿಯ ಜೊತೆ ಒಂದು ಒಳ್ಳೆಯ ಸಂಪರ್ಕವನ್ನು ಹೊಂದಿದ್ದಾರೆ. ಯಾಕೆ ಅಂದರೆ ನಮ್ಮ ಜೋಗಿ ಪ್ರೇಮ್ ಇರ್ಬೋದು, ರಕ್ಷಿತಾ ಪ್ರೇಮ್ ಇರ್ಬೋದು, ಅದೇ ರೀತಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇರ್ಬೋದು, ಶಿವಣ್ಣ ಇರ್ಬೋದು, ತುಂಬ ನಿರ್ದೇಶಕರ ಜೊತೆನೂ ಒಳ್ಳೆ ಬಾಂಧವ್ಯನ ಹೊಂದಿದ್ದಾರೆ ನಮ್ಮ ಗಿಲ್ಲಿ ನಟ. ಹಾಗಾಗಿ ಗಿಲ್ಲಿ ನಟನ ಸಿನಿಮಾವನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಾಗಲಿ, ಆಮೇಲೆ ಪ್ರಮೋಷನ್ ಮಾಡೋದಾಗಲಿ ತುಂಬಾ ಈಸಿ. ಗಿಲ್ಲಿ ಅದೆಲ್ಲವನ್ನು ಕೂಡ ಸೂಪರಾಗಿ ನಿಭಾಯಿಸ್ತಾನೆ. ಹಾಗಾಗಿ ಗಿಲ್ಲಿಯ ರೆಮ್ಯುನರೇಷನ್ ಕೂಡ ಐಯಲ್ಲಿರುತ್ತೆ. ನಾನು ಯಾಕೆ ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಅಂತಂದರೆ, ನೋಡಿ, ನಾನು ಈ ವಿಷಯಗಳನ್ನ ಕರೆಕ್ಟಾಗಿ ಹೇಳಿದಾಗ ಮಾತ್ರ ನಿಮ್ಮ ತಲೆಗೆ ಹೋಗೋದು, ಆಯಿತಾ? ಹೇಗೆ ಅಂತಂದರೆ ತುಂಬ ಜನ ಇನ್ನೂ ಕೂಡ ಗಿಲ್ಲಿ ಕಾಮಿಡಿಯನ್ ಅಂತ ನೋಡ್ತಾ ಇದ್ದಾರೆ. ಕಾಮಿಡಿಯನ್ ಅನ್ನೋ ಪದನ ಪಕ್ಕಕ್ಕಿಡಿ, ಆಯಿತಾ? ಗಿಲ್ಲಿ ಒಬ್ಬ ಹೀರೋ ಆಗಿ ನೋಡಿ, ಅವನು ಒಂದು ಹೀರೋ ಆಗಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಅವನ ಒಂದು ಈ ಪ್ರೆಸೆಂಟ್ ಏನಿದೆ, ಆ ಪ್ರೆಸೆಂಟ್ ಸಿಚುವೇಶನಲ್ಲಿ ಗಿಲ್ಲಿ ಎಲ್ಲಿದ್ದಾನೆ ಅನ್ನೋದನ್ನು ನೋಡಿ. ಆಗ ನಿಮಗೆ ಗಿಲ್ಲಿ ಮೇಲೆ ರೆಸ್ಪೆಕ್ಟ್ ತಾನಾಗೆ ಬರುತ್ತೆ. ಗಿಲ್ಲಿಗೆ ನಿಜವಾಗ್ಲೂ ಕೂಡ, ಆಯಿತಾ, ಗಾಂಧಿನಗರದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಅದರೊಟ್ಟಿಗೆ ಗಿಲ್ಲಿಯ ಮೊದಲನೆಯ ಸಿನಿಮಾ ನಿಜವಾಗ್ಲೂ ಸೂಪರ್ ಹಿಟ್ ಆಗುತ್ತೆ. ಗಿಲ್ಲಿ ಕೊಡುವ ಸಂಭಾವನೆಯೂ ಕೂಡ ಈ ಲೆವೆಲಲ್ಲೇ ಇರುತ್ತೆ. ನೀವು ಹೆಂಗೆ ಬೇಕಾದರೂ ತಿಳ್ಕೊಳ್ಳಿ, ಗಿಲ್ಲಿಯ ಸಂಭಾವನೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ಮಾತ್ರ ನಿಮಗೆ. ಮೊದಲನೇ ಸಿನಿಮಾಗೇನೆ, ಆಯಿತಾ, ಹತ್ತತ್ರ 1 ಕೋಟಿ ಹತ್ರ ಒಂದು ಸಂಭಾವನೆ ತಗೊಳ್ಳೋಂತಹ ಒಂದು ಕೆಪಾಸಿಟಿ ಗಿಲ್ಲಿ ನಟನಿಗಿದೆ ಅಂದರೆ ಖಂಡಿತವಾಗ್ಲೂ ಅವನು ಪಟ್ಟಂತಹ ಪರಿಶ್ರಮ ಅಂತಲೇ ಹೇಳ್ಬೋದು. ನೋಡೋಣ ಮುಂದಿನ ಅಪ್ಡೇಟ್ ಏನು, ಗಿಲ್ಲಿಯ ಒಂದು ಸಿನಿಮಾದ ಕೆಲಸಗಳು ಹೇಗೆ ನಡೀತಾ ಇದ್ದಾವೆ, ಗಿಲ್ಲಿಯ ಮುಂದಿನ ನಡೆ ಏನು, ಎಲ್ಲದರ ಬಗ್ಗೆನೂ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.